ಪುಟ್ಟ ಸಾರಿ, ನಾನು ಆಗಲೇ ಬೈದ್ಬಿಟ್ಟೆ ನಿನ್ನ. ಪರವಾಗಿಲ್ಲ ಬಿಡು ಸೀತಮ್ಮ. ಭಾರ್ಗವಿ ಅತ್ತೆಯಿಂದ ನನಗೆ ಅಷ್ಟೊಂದು ಬೇಜಾರಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಅವರು ನಿನ್ನ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸಿದ್ರಲ್ಲ, ಆಗ ನನಗೂ ಬೇಜಾರಾಗಿತ್ತು. ಆದರೆ ಮದುವೆ ಟೈಮಲ್ಲಿ ಮಂಟಪದಿಂದ ನಿನ್ನ ದೂರ ಇಟ್ಟಿತ್ತು, ಕೆಲ್ಸದವ್ರ ಜೊತೆ ನಿನ್ನ ಕೂರಿಸಿ ಊಟ ಮಾಡಿಸಿತ್ತು, ನನ್ನ ರಾಮಿಂದ ನಿನ್ನ ದೂರ ಇಟ್ರಲ್ಲ, ಅದೆಲ್ಲ ನಂಗೆ ಗೊತ್ತಿರಲಿಲ್ಲ ಕಣೆ. ಐ ಆಮ್ ಸಾರಿ. ನೀನು ಒಂದ್ಸಲನೂ ನನ್ನ ಹತ್ರ ಹೇಳಲೇ ಇಲ್ವಲ್ಲ, ಯಾಕೆ? ಹೋಗ್ಲಿ ಬಿಡು, ಆಗಿದ್ದಾಯ್ತು. ಇದನ್ನೆಲ್ಲ ನೀನು ಮನಸ್ಸಲ್ಲಿ ಇಟ್ಕೊಂಬೇಡ. ದೇವರು ಮನುಷ್ಯನಿಗೆ ಮರೆವು ಅನ್ನೋ ವರನ ಕೊಟ್ಟಿರ್ತಾನೆ. ನಮಗೆ ಬೇಕಿರೋದನ್ನೆಲ್ಲ ನಮ್ಮ ತಲೆಯಲ್ಲಿ ಇಟ್ಕೋಬೇಕು, ಬೇಡದೇ ಇರೋದನ್ನ ಬಿಟ್ಬಿಡ್ಬೇಕು. ಆಯ್ತಾ? ರಾಮ್, ಅತ್ತೆ ಹತ್ರ ಮಾತಾಡಿದ್ರಾ? ಮಾತಾಡ್ದೆ ಸೀತಾ, ಬಟ್ ಭಾರ್ಗವಿ ಚಿಕ್ಕಿ ತುಂಬ ನೊಂದ್ಕೊಂಡಿದ್ದಾರೆ. ಸಿಹಿ ಹೇಳಿದ ನಿಜ. ಭಾರ್ಗವಿ ಆಂಟಿದ್ ಬರೀ ಡ್ರಾಮಾ. ಪುಟ ನೋಡು, ಆಗೋಯ್ತು. ನೀನು ಏನೇನೋ ಮಾತಾಡಿ ಭಾರ್ಗವಿ ಚಿಕ್ಕಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಸಿಹಿಗ ಅವ್ರ ಜೊತೆ ಹೆಂಗಿರ್ಬೇಕು ಅಂತ ಸಿಹಿ ಗೊತ್ತು ಬಿಡಿ. ಸಿಹಿಗ ಏನೇ ಮಾತಾಡ್ತಿದ್ಯಾ? ಸೀತಮ್ಮ, ಸಿಹಿ ಅಂದ್ರೆ ನಾನೇ ತಾನೆ, ನಂಗೆ ತಾನೇ ನೋವಾಗಿದ್ದು. ಓಕೆ ಫೈನ್, ಇನ್ಮೇಲಿಂದ ಈ ಮನೆಯಲ್ಲಿ ಯಾರೂ ನಿಂಗೆ ನೋವು ಕೊಡೋದಿಲ್ಲ, ಓಕೆನಾ? ಆ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬಟ್ ಹಿಂದೆ ಆಗಿರೋದನ್ನೆಲ್ಲ ಮರ್ತು ಬಿಡು ಬಂಗಾರ, ಪ್ಲೀಸ್. ಹಠ ಮಾಡಬೇಡ ಕಣೆ. ಅಪ್ಪ ಅಂದಿದ್ದಕ್ಕೆ ಹ್ಞೂ ಅಂತ ಹೇಳು. ಸರಿ, ನೀನ್ ಹೇಳ್ತಾ ಇದೀಯ ಅಂತ ಹ್ಞೂ ಅಂತೀನಿ. ಜಾಣೆ ನೀನು, ಯಾವತ್ತಿದ್ರು ಅಮ್ಮನ ಮಗಳು. ಸಿಹಿ ಬೇಜಾರಾಗಿದ್ದು ಸುದ್ದಿಗೆ ಗೊತ್ತಾಗೋದಕ್ಕೆ ಸಾಧ್ಯ? ಅದೇ ಅರ್ಥ ಆಗ್ತಿಲ್ವೇ?